ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಡೆಯುತ್ತಿರುವ ಗೋಕರ್ಣ ತದಡಿ ಅಳಿವೆ ಭಾಗದ ಹೂಳೆತ್ತುವ ಕಾರ್ಯ ಸಮರ್ಪಕವಾಗಿ ಆಗ್ತಿಲ್ಲ. ಈ ಬಗ್ಗೆ ಸಂಬಂಧಿಸಿದ ಇಲಾಖೆ ತಕ್ಷಣ ಎಚ್ಚೆತ್ತು ನಿತ್ಯ ಹೂಳೆತ್ತುವ ಪ್ರಮಾಣ ಹಾಗೂ ಕೆಲಸದ ಪ್ರಗತಿ ಬಗ್ಗೆ ಪರಿಶೀಲಿಸಿ ಸಾರ್ವಜನಿಕರಿಗೂ ಮಾಹಿತಿ ನೀಡುವಂತೆ ಮೀನುಗಾರರು ಆಗ್ರಹಿಸಿದ್ದಾರೆ. ಆಳ ಸಮುದ್ರಕ್ಕೆ ಹೋಗುವ ವೇಳೆ ಬೋಟ್ ಸಾಗಲು ಹೂಳು ತುಂಬಿ ತೊಂದರೆಯಾಗುವ ಬಗ್ಗೆ ಮೀನುಗಾರರು ಹಲವು ವರ್ಷಗಳಿಂದ ಮನವಿ ನೀಡುತ್ತಿದ್ರು. ಅಂತೂ ಸರ್ಕಾರ ಹೂಳೆತ್ತುವ ಕಾರ್ಯಕ್ಕೆ ಒಟ್ಟು 2,65 ಲಕ್ಷ ರೂಪಾಯಿ ಮಂಜೂರಿ ಮಾಡಿತ್ತು. ಈ ಕಾರ್ಯಕ್ಕೆ ಶಾಸಕ ದಿನಕರ್ ಶೆಟ್ಟಿ ಅವರು ಇತ್ತೀಚೆಗೆ ಚಾಲನೆ ನೀಡಿದ್ರು. ಇದಾದ ಬಳಿಕ ಬೃಹತ್ ಡ್ರೆಜಿಂಗ್ ಮಷೀನ್ ಮೂಲಕ ಕೆಲಸ ಆರಂಭವಾಗಿತ್ತು. ಆದರೆ ಒಮ್ಮೆ ಅಳಿವೆ ಭಾಗಕ್ಕೆ ಹೋಗಿ ಮತ್ತೆ ಬರುವುದು, ಮತ್ತೊಂದು ದಿನ ಕೆಲಸ ಮಾಡದೆ ನಿಲ್ಲಿಸುವುದು ಮಾಡುತ್ತಿದ್ದಾರೆ ಎಂದು ಸ್ಥಳೀಯರು ಮಾಧ್ಯಮದವರಿಗೆ ವಿವರಿಸಿದ್ದಾರೆ. ತದಡಿ ಬಂದರಿನಲ್ಲೇ ಲಂಗರು ಹಾಕಿರುವ ಈ ಬೋಟ್ ಕೆಲವೇ ಗಂಟೆ ತೆರಳಿ ವಾಪಸ್ ಮರಳುತ್ತಿದ್ದು, ಎಷ್ಟು ಪ್ರಮಾಣದಲ್ಲಿ ಹೂಳು ತೆಗೆಯುತ್ತಾರೆ, ಎಲ್ಲಿ ಹಾಕುತ್ತಾರೆ ಎಂಬುದನ್ನ ಜನರಿಗೆ ತಿಳಿಸುತ್ತಿಲ್ಲ. ಅನಗತ್ಯ ಹಣ ಪೋಲು ಮಾಡುವುದನ್ನ ತಪ್ಪಿಸಿ ಕೆಲಸ ಪ್ರಾರಂಭದ ಹಂತದಲ್ಲೇ ಸರಿಯಾದ ಕ್ರಮದಲ್ಲಿ ನಡೆಯಲಿ ಎಂದಿದ್ದಾರೆ. ಅಲ್ಲದೆ ಸರಿಯಾದ ಕ್ರಮದಲ್ಲಿ ಹೂಳು ತೆಗೆಯದೆ ಖರ್ಚು ಮಾತ್ರ ತೋರಿಸುವ ಕಾರ್ಯವಾಗುತ್ತಿದ್ರೆ ಇದನ್ನ ನಿಲ್ಲಿಸಿ ಬಂದರು ವಿಸ್ತರಣೆ ಮಾಡುವ ಕಾರ್ಯವಾದರೂ ಮಾಡಬಹುದಿತ್ತು ಎಂದು ಹಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಉಮೇಶ್ ಹರಿಕಾಂತ್, ಜಗದೀಶ್ ತಾಂಡೇಲ್, ಭಾಸ್ಕರ್ ಹರಿಕಾಂತ್, ನಾಗರಾಜ್ ಹರಿಕಾಂತ್ ಮತ್ತಿತರ ಸ್ಥಳೀಯರು ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಅಂಕೋಲಾ ಬಾಸ್ಗೋಡ್ನ ಗಾಂವ್ಕರ್ ಸ್ಮಾರಕ ಫೌಂಡೇಶನ್ ವತಿಯಿಂದ 13ನೇ ವರ್ಷದ ಪ್ರತಿಭಾ ಪುರಸ್ಕಾರ ಮಾರ್ಚ್ 8ರಂದು ಸಂಜೆ 4 ಗಂಟೆಗೆ ಪಟ್ಟಣದ ಸತ್ಯಾಗ್ರಹ ಸ್ಮಾರಕ ಭವನದಲ್ಲಿ ನಡೆಯಲಿದ್ದು, ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರನ್ನ ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ಗಾಂವ್ಕರ್ ಮೆಮೋರಿಯಲ್ ಫೌಂಡೇಶನ್ನ ಅಧ್ಯಕ್ಷ ದೇವಾನಂದ್ ಗಾಂವ್ಕರ್ ಹೇಳಿದರು. ಅಂಕೋಲಾ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾವು ಬೆಳೆಯಬೇಕು, ನಮ್ಮವರು ಬೆಳೆಯಬೇಕು ಎಂಬ ಸದುದ್ದೇಶದೊಂದಿಗೆ 2012ರಲ್ಲಿ ಸ್ಥಾಪನೆಯಾದ ಗಾಂವ್ಕರ್ ಮೆಮೋರಿಯಲ್ ಫೌಂಡೇಶನ್ನಿಂದ ಯುವ ಜನಾಂಗಕ್ಕೆ ಸ್ಫೂರ್ತಿ ಹಾಗೂ ಉತ್ತೇಜನ ನೀಡುವ ಉದ್ದೇಶದಿಂದ ಶೈಕ್ಷಣಿಕ, ಕ್ರೀಡೆ, ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ಸಾಧನೆಗೈದವರಿಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ. ಈ ವರ್ಷದ ಕಾರ್ಯಕ್ರಮದಲ್ಲಿ ಸಮಗ್ರ ಮಾಹಿತಿಯನ್ನೊಳಗೊಂಡ ಪರಿಷ್ಕೃತ ಬಹುಮುಖಿ ಪುಸ್ತಕ ಲೋಕಾರ್ಪಣೆಗೊಳ್ಳಲಿದೆ. ಸ್ವಾತಂತ್ರ್ಯ ಯೋಧ, ಬಹುಮುಖಿ ಅಭಿವೃದ್ಧಿ ಹರಿಕಾರ ಬಾಸುಗೌಡ ಬೊಮ್ಮಯ್ಯ ರಾಕು ಗಾಂವ್ಕರ್ ಹಾಗೂ ಆದರ್ಶ ಗೃಹಿಣಿ ಪಾರ್ವತಿ ಗಾಂವ್ಕರ್ ಮತ್ತು ಗಾಂವ್ಕರ್ ಕುಟುಂಬದ ಹಿರಿಯರ ನೆನಪಿನಲ್ಲಿ ಸಂಘಟಿಸಲ್ಪಟ್ಟಿರುವ 13ನೇ ವರ್ಷದ ಯುವ ಪ್ರತಿಭಾ ಪುರಸ್ಕಾರ ಮತ್ತು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಚಲನಚಿತ್ರ ನಟಿ ಹಾಗೂ ಭುವನಂ ಫೌಂಡೇಶನ್ ಬೆಂಗಳೂರು ಇದರ ಮುಖ್ಯಸ್ಥೆ ಹರ್ಷಿಕಾ ಪೂರ್ಣಚ್ಚ ಅವರು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಲಿದ್ದು, ಬೊಮ್ಮಯ್ಯ ರಾಕು ಗಾಂವ್ಕರ್ ಅವರ ಸಮಗ್ರ ಮಾಹಿತಿಯನ್ನೊಳಗೊಂಡ ಪರಿಷ್ಕೃತ ಬಹುಮುಖಿ ಪುಸ್ತಕ ಹರ್ಷಿಕಾ ಪೂರ್ಣಚ್ಚ ಲೋಕಾರ್ಪಣೆ ಮಾಡಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮುಂಜಾವು ವ್ಯವಸ್ಥಾಪಕ ಸಂಪಾದಕ ಗಂಗಾಧರ್ ಹಿರೇಗುತ್ತಿ ವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಬೆಳಗಾವಿಯ ಕೆಎಲ್ಇ ಸಂಸ್ಥೆಯ ಡಾಕ್ಟರ್ ಪ್ರಭಾಕರ್ ಕೋರೆ, ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ರಣಜಿತ್ ವೀರಣ್ಣ ನಾಯಕ್ ಕೆಂಚನ್ಕೇರಿಗೆ ಗೌರವಾರ್ಪಣೆ ನಡೆಯಲಿದೆ. ಡಾಕ್ಟರ್ ರಣಜಿತ್ ವೀರಣ್ಣ ನಾಯಕರು ರಾಷ್ಟ್ರ ನಿರ್ಮಾಣದಲ್ಲಿ ಯುವ ಜನಾಂಗದ ಪಾತ್ರದ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಚರಿತ್ರೆ ಅಮರಳಾದ ಅಂಕೋಲಾ ವಾಸರೆಯ ಮಾಣುದೇವಿ ನಾಯಕ್ ಸ್ಮರಣೆ ಕಾರ್ಯಕ್ರಮ ಹಾಗೂ ಸಂವಿಧಾನದ ಮಹತ್ವದ ಅರಿವು ಮೂಡಿಸಲು ವಿದ್ಯಾಸಂಸ್ಥೆಗಳಿಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಬರೆದ ಸಂವಿಧಾನ ಓದು ಪುಸ್ತಕ ನೀಡಲಾಗುತ್ತದೆ. ಖ್ಯಾತ ಗಾಯಕರಾದ ಮೀನಾಕ್ಷಿ ಪಾಟೀಲ್ ಹಾಗೂ ದೀಪ್ತಿ ಆರ್ಗೇಕರ್ ಗಾಯನ ಹಾಗೂ ಇಂಜಿನಿಯರ್ ಪದವಿ ಪಡೆದ ಕುಮಾರಿ ಪೃಥ್ವಿ ದೇವಾನಂದ್ ಗಾಂವ್ಕರ್ ಬಾಸ್ಗೋಡ ಹಾಗೂ ಬಿಸಿಎ ವಿದ್ಯಾರ್ಥಿ ಪುನೀತಾ ಮಾರುತಿ ನಾಯ್ಕ್ ಹನುಮಟ್ಟ ಅಂಕೋಲಾ ಇವರಿಂದ ಯಕ್ಷ ನೃತ್ಯ ಕಾರ್ಯಕ್ರಮ ನಡೆಯಲಿದೆ. ಜಾನಪದ ಸೊಗಡಿನ ಹಿಂದಿನ ಹಳೆಯ ಪರಿಕರದೊಂದಿಗೆ ದೀಪ ಬೆಳಗಿಸಿ ಉದ್ಘಾಟಿಸುವ ಕಾರ್ಯಕ್ರಮ ಇಟ್ಟುಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಕರ್ನಾಟಕ ಹಿರಿಯ ನ್ಯಾಷನಲ್ ಲಗೋರಿ ತಂಡಕ್ಕೆ ಆಯ್ಕೆಯಾದ ದೇಶಿ ಪ್ರತಿಭೆ ಸಾಯಿನಾಥ್ ಮಾನು ಧವನ್ ಜೋಯ್ಡಾ, ಸೃಜನಶೀಲತೆ ಚಿತ್ರದಲ್ಲಿ ಮಹಾತ್ಮ ಮಂಜುನಾಥ್ ಜೈನ್, ಭರತನಾಟ್ಯ ಕ್ಷೇತ್ರದಲ್ಲಿ ಶಮಿತಾ ರಾಜಶೇಖರ್ ನಾಯ್ಕ್ ಮುಂಡುಗೋಡ, ಯಕ್ಷಗಾನ ಕ್ಷೇತ್ರದಲ್ಲಿ ಆತ್ರೇಯ ರವೀಶ್ ಗಾಂವ್ಕರ್ ಯಲ್ಲಾಪುರ, ದೇಶಭಕ್ತಿ ವಿಭಾಗದಲ್ಲಿ ವಾಯುಪಡೆಯ ಮಹಿಳಾ ಫ್ಲೈಯಿಂಗ್ ಆಫೀಸರ್ ಸಾಯಿಶ್ರೀ ಅರುಣ್ ನಾಯ್ಕ್ ಕಾರವಾರ, ಕೌಶಲ್ಯ ವಿಭಾಗದಲ್ಲಿ ಯಶವಂತ್ ಸೈಮನ್ ದಿವಟಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಎಂಎಸ್ಸಿ ರಸಾಯನಶಾಸ್ತ್ರ 24 ಬಂಗಾರದ ಪದಕ ಪಡೆದ ಎನ್ ಅದಿತಿ, ಕ್ರೀಡಾ ವಿಭಾಗದಲ್ಲಿ ನವನೀತ್ ನವೀನ್ ಕಾಮತ್ ದಾಂಡೇಲಿ, ಫ್ಯಾಷನ್ ಡಿಸೈನಿಂಗ್ ವಿಭಾಗದಲ್ಲಿ ಶಫಿಕಾ ಎಂ ಕಾಗದ ಹಳಿಯಾಳ, ಲೆಕ್ಕಶಾಸ್ತ್ರ ವಿಭಾಗದಲ್ಲಿ ಕಲ್ಪನಾ ಮಾಸ್ತಿ ಮೊಗೇರ್ ಭಟ್ಕಳ ಇವರನ್ನ ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ದೇವಾನಂದ್ ಗಾಂವ್ಕರ್ ತಿಳಿಸಿದ್ರು. ಬಹುಮುಖಿ ಪರಿಷ್ಕೃತ ಪುಸ್ತಕದ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಹರ್ಷಿಕಾ ಪೂರ್ಣಚ್ಚ ಅವರು ತಮಗೆಲ್ಲ ತಿಳಿಯುವಂತೆ ಚಲನಚಿತ್ರ ನಟಿಯೊಂದಿಗೆ ಸಾಮಾಜಿಕ ಹಾಗೂ ವಿಧಾಯಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ
16 ಜಿಲ್ಲೆಗಳನ್ನು ಸಂಪರ್ಕಿಸಿ ಸುಮಾರು 35,000 ಫುಡ್ ಕಿಟ್ ಹಾಗೂ ಔಷಧಿ ಕಿಟ್ಗಳನ್ನು ಅವರು ಆ ಸಂದರ್ಭದಲ್ಲಿ ಅವರು ಅಬಲರಿಗೆ ನೀಡಿ ಮದರ್ ತೆರೆಸಾ ಪ್ರಶಸ್ತಿಯನ್ನು ಅವರು ಪಡೆದುಕೊಂಡಿದ್ದಾರೆ. ಅಂಥವರು ಇವತ್ತು ಅಂಕೋಲೆಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಹರ್ಷಿಕಾ ಪುನತ್ ಅವರು ಅದೇ ಸಂದರ್ಭದಲ್ಲಿ ಗಾಂವ್ಕರ್ ಮೆಮೋರಿಯಲ್ ಫೌಂಡೇಶನ್ನಿನ ಬಹುಮುಖಿ ಪುಸ್ತಕದ ಪರಿಷ್ಕೃತ ಪುಸ್ತಕ ಬಿಡುಗಡೆಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಬಹುಮುಖಿ ಪುಸ್ತಕದ ಬಗ್ಗೆ ಅನೇಕ ಹಿರಿಯ ಮಹನೀಯರು ಇನ್ನೂ ಹೆಚ್ಚಿನ ಲೇಖನಗಳನ್ನು ಮತ್ತು ಬೊಮ್ಮೆಯ ರಾಪು. ಈ ಸಂದರ್ಭದಲ್ಲಿ ಫೌಂಡೇಶನ್ ಉಪಾಧ್ಯಕ್ಷ ಅಕ್ಷಯ್ ಆರ್ ಗಾಂವ್ಕರ್, ಸದಸ್ಯರಾದ ವಿನಯ್ ಆರ್ ನಾಯಕ್, ವನಿತಾ ಡಿ ಗಾಂವ್ಕರ್, ಗಣಪತಿ ಆರ್ ನಾಯಕ್, ಮುಕುಂದ ಎಂ ನಾಯಕ್, ಪುರಲಕ್ಕಿ ಬೇಣ, ಗೋಪಾಲ್ ಆರ್ ನಾಯಕ್, ಸಾತು ನಾರಾಯಣ್ ನಾಯಕ್, ರಾಮು ಟಿ ನಾಯಕ್, ಭಾರತಿ ಹಮ್ಮಣ್ಣ ನಾಯಕ್, ಯಮುನಾ ಗಾಂವ್ಕರ್, ಅರುಣ್ ನಾಯಕ್, ನಾಗವೇಣಿ ಮುಕುಂದ ನಾಯಕ್, ಸುಮತಿ ಗಾಂವ್ಕರ್, ವಿಜಯ್ ಕುಮಾರ್ ನಾಯ್ಕ್, ರತ್ನಾಕರ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು. ಗೋಕರ್ಣ ಭದ್ರಕಾಳಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸಮಗ್ರ ಸೈಬರ್ ವೆಲ್ನೆಸ್ ಮತ್ತು ಸೈಬರ್ ಅಪರಾಧ ಜಾಗೃತಿ ಕಾರ್ಯಕ್ರಮ ನಡೆಯಿತು. ತಂತ್ರಜ್ಞಾನ ಮಾರ್ಗದರ್ಶಕ ಅತುಲ್ ಮಾತನಾಡಿ, ಮಾಹಿತಿ ತಂತ್ರಜ್ಞಾನ, ಸೈಬರ್ ಸುರಕ್ಷತೆ ಹಾಗೂ ಡಿಜಿಟಲ್ ಜಾಗೃತಿ ಕುರಿತು ವಿವರಿಸಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಆನ್ಲೈನ್ ಅಪಾಯಗಳನ್ನು ಹೇಗೆ ಗುರುತಿಸಬೇಕು, ತಂತ್ರಜ್ಞಾನವನ್ನ ಜವಾಬ್ದಾರಿಯುತವಾಗಿ ಬಳಸುವ ಮಹತ್ವ ಮತ್ತು ಮುನ್ನೆಚ್ಚರಿಕೆಯ ಕ್ರಮಗಳ ಕುರಿತು ಸ್ಪಷ್ಟ ಮಾರ್ಗದರ್ಶನ ನೀಡಿದ್ರು. ಗೋಕರ್ಣ ಪೊಲೀಸ್ ಠಾಣೆಯ ಅಪರಾಧ ವಿಭಾಗದ ಪಿಎಸ್ಐ ಶಶಿಧರ್ ಮಾತನಾಡಿ, ಆನ್ಲೈನ್ ಹಣಕಾಸು ವಂಚನೆ, ಹ್ಯಾಕಿಂಗ್ ಮತ್ತು ಸಾಮಾಜಿಕ ಮಾಧ್ಯಮದ ಅಪಾಯಗಳು ಸೇರಿದಂತೆ ಸಾಮಾನ್ಯ ಸೈಬರ್ ಅಪರಾಧಗಳ ಕುರಿತು ವಿವರಿಸಿದ್ರು. ಯಾವ ಮುನ್ನೆಚ್ಚರಿಕೆ ಕ್ರಮವನ್ನ ತೆಗೆದುಕೊಳ್ಳಬೇಕು ಮತ್ತು ಸಮಸ್ಯೆ ಎದುರಾದಲ್ಲಿ ಎಲ್ಲಿ ಹಾಗೂ ಹೇಗೆ ದೂರು ನೀಡಬೇಕು ಎಂಬುದರ ಕುರಿತು ಮಾಹಿತಿ ನೀಡಿದ್ರು. ನಂತರ ನಡೆದ ಪ್ಯಾನೆಲ್ ಚರ್ಚೆಯಲ್ಲಿ ಅನಘ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರು ಭಾಗವಹಿಸಿ ಮಕ್ಕಳಿಗೆ ಸುರಕ್ಷಿತ ಮತ್ತು ಜವಾಬ್ದಾರಿಯುತ ಡಿಜಿಟಲ್ ಅಭ್ಯಾಸಗಳನ್ನು ರೂಪಿಸುವಲ್ಲಿ ಶಾಲೆ ಮತ್ತು ಪೋಷಕರ ಪಾತ್ರ ಮಹತ್ವವನ್ನ ತಿಳಿಸಿದ್ರು. ವಿದ್ಯಾರ್ಥಿಗಳಲ್ಲಿ ತಂತ್ರಜ್ಞಾನ ಬಳಕೆ ಜೊತೆಗೆ ಸರಿಯಾದ ಅರಿವು ಮತ್ತು ಜವಾಬ್ದಾರಿ ಬೆಳೆಸಲು ಪರಸ್ಪರ ಸಹಕಾರ ಅಗತ್ಯವೆಂದು ಅವರು ಅಭಿಪ್ರಾಯಪಟ್ಟರು. ಕೊನೆಯಲ್ಲಿ ನಡೆದ ಪ್ರಶ್ನೋತ್ತರ ಅವಧಿಯಲ್ಲಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ತಮ್ಮ ಸಂಶಯಗಳನ್ನ ಕೇಳಿ ಸ್ಪಷ್ಟನೆ ಪಡೆದರು. ಈ ವೇಳೆ ಸಂಸ್ಥೆಯ ಕಾರ್ಯದರ್ಶಿ ಜಿಎನ್ ನಾಯಕ್, ಖಜಾಂಚಿ ರವಿ ಕೊಡ್ಲೆಕೆರೆ, ಸದಸ್ಯರಾದ ರಮೇಶ್ ಪ್ರಸಾದ್, ಡಾಕ್ಟರ್ ರಾಮಚಂದ್ರ ಮಲ್ಲನ್, ಶಾಲಾ ಮುಖ್ಯಾಧ್ಯಾಪಕಿ ರೇವತಿ ಮಲ್ಲನ್, ಪ್ರೌಢಶಾಲೆ ಮುಖ್ಯಾಧ್ಯಾಪಕ ಸಿಜಿ ನಾಯಕ್ ದೊರೆ ಉಪಸ್ಥಿತರಿದ್ದರು. ಐವತ್ತು ಸಾವಿರಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು,
ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.